ನಮಸ್ಕಾರ, ಬನ್ನಿ ಗೆಳೆಯರೇ, ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಬ್ಗಳನ್ನ ಕಲಿತಾ ಹೋಗೋಣ. ವರ್ಬ್ ಅನ್ನ ನಾವು ಆಸ್ ಯೂಸಲ್ ಏನಂತೇಳಿ V1 ಮತ್ತು V2 V3 ಅಂತೇಳಿ ಡಿವೈಡ್ ಮಾಡ್ತೀವಿ. V1 V2 V3 ಪ್ಲಸ್ V1 ಪ್ಲಸ್ ING ಅಂತೇಳಿ ಡಿವೈಡ್ ಮಾಡ್ತೀವಿ. ಅದರ ಜೊತೆಗೆ ಕನ್ನಡ ಮೀನಿಂಗ್ ಅನ್ನು ಕೂಡ ನೋಡ್ತಾ ಇರ್ತೀವಿ. ಕನ್ನಡ ಮೀನಿಂಗ್ ಅನ್ನ ನೋಡೋಣ. ಓಕೆ, ಲೈ ಅಂತಂದ್ರೆ ಏನು? ಸುಳ್ಳು ಹೇಳುವುದು. ಲೈ ಅಂತಂದ್ರೆ ಏನ್ರಿ? ಸುಳ್ಳು ಹೇಳುವುದು. ಲೈ ಅಂತಂದ್ರೆ ಸುಳ್ಳು. ಲೈ, ಲೈಡ್, ಲೈಡ್, ಲೈಯಿಂಗ್ ಅಂತಂದ್ರೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತೇಳಿ ಅರ್ಥ. ಐ ಲೈ ಅಂದ್ರೆ ನಾನು ಸುಳ್ಳು ಹೇಳುತ್ತೇನೆ. ವಿ ಲೈ ನಾವು ಸುಳ್ಳು ಹೇಳುತ್ತೇವೆ ಅಂತೇಳಿ ಅರ್ಥ. ಲೈ ಅನ್ನೋದನ್ನ ಬೇಸ್ ನೆನ್ಪಿಟ್ಕೊಳ್ರಿ ವಿತ್ ಸ್ಪೆಲ್ಲಿಂಗ್ ಜೊತೆ. ಓಕೆ, ಲಿಫ್ಟ್. ಲಿಫ್ಟ್ ಅಂದ್ರೆ ಮೇಲಕ್ಕೆ ಎತ್ತುವುದು. ಲಿಫ್ಟ್ ಮೇಲಕ್ಕೆ ಎತ್ತು. ಲಿಫ್ಟೆಡ್, ಲಿಫ್ಟೆಡ್, ಲಿಫ್ಟಿಂಗ್. ಲಿಫ್ಟ್, ಲಿಫ್ಟೆಡ್, ಲಿಫ್ಟಿಂಗ್ ಅಂತ ನಾವು ಓದ್ತಾ ಹೋಗ್ತೀವಿ. ಐ ಲಿಫ್ಟ್ ಅಂದ್ರೆ ನಾನು ಎತ್ತುತ್ತೇನೆ. ಐ ಲಿಫ್ಟ್, ಐ ಲಿಫ್ಟ್ ನಾನು ಎತ್ತುತ್ತೇನೆ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಲೈಕ್, ನಿಮಗೆ ಗೊತ್ತಿದೆ ಲೈಕ್. ಲೈಕ್ ಅಂದ್ರೆ ಹಾಗೆ ಅಂತಲೂ ಬಳಸ್ತೀವಿ. ಲೈಕ್ ಹಿಮ್, ಅವನ ಹಾಗೆ. ಅದ್ರ ಜೊತೆಗೆ ಇಷ್ಟ ಅಂತಲೂ ಕೂಡ ಬಳಸ್ತೀವಿ. ಲೈಕ್, ಲೈಕ್ಡ್, ಲೈಕ್ಡ್, ಲೈಕಿಂಗ್. ಲೈಕ್, ಲೈಕ್ಡ್, ಲೈಕ್ಡ್, ಲೈಕಿಂಗ್. ಐ ಲೈಕ್ ನಾನು ಇಷ್ಟಪಡುತ್ತೇನೆ. ಓಕೆ, ಐ ಲೈಕ್ ಸ್ಪೀಕ್ ಇಂಗ್ಲಿಷ್, ನಾನು ಇಂಗ್ಲೀಷನ್ನು ಮಾತನಾಡೋದು ಇಷ್ಟಪಡುತ್ತೇನೆ. ಲಿಸನ್, ಲಿಸನ್ಡ್, ಲಿಸನ್ಡ್, ಲಿಸನಿಂಗ್. ಓಕೆ, ಲಿಸನ್, ಲಿಸನ್ಡ್, ಲಿಸನ್ಡ್, ಲಿಸನಿಂಗ್ ಅಂತ ಕೇಳಿಸಿಕೊಳ್ಳುವುದು ಅಂತ ಅರ್ಥ. ಓಕೆ,